ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಡೆಲ್ಲಿ ಟು ಹರಿದ್ವಾರ್ ಹೊರಡ್ತಿದ್ದೀನಿ. 221 ಕಿಲೋಮೀಟರ್. ಹಾಗೆ ಪೂಜೆ ಮಾಡಾಯಿತು. ಬಸ್ಸಿಗೆ ಎಲ್ಲರೂ ಬಸ್ ಹತ್ತುತ್ತಿದ್ದೀವಿ. ಇಲ್ಲಿಂದ 4.25 ಗಂಟೆ ಜರ್ನಿ ಇರುತ್ತೆ. ಹರಿದ್ವಾರ್ ಅಂದ್ರೇ ತುಂಬಾ ಚೆನ್ನಾಗಿರುವಂತಹ ದೇವರ ನಾಡು ಅಂತಲೇ ಹೇಳ್ಬೋದು. ಹಾಗೆ ಹರಿದ್ವಾರ್ ಅಂದರೆ ದೇವರ ದ್ವಾರ ಅಂತ ಕೂಡ ಅರ್ಥ ಇದೆ. ಇದು ಪ್ರಾಚೀನ ನಗರಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಚಾರ್ಧಾಮ್ ಹೋಗುವವರು ಮೊದಲು ಸಿಗುವುದು ಈ ಸ್ವರ್ಗದ ಬಾಗಿಲು ಹರಿದ್ವಾರ. ಉತ್ತರಾಖಂಡದ ಈ ನಗರವು ದೇವಸ್ಥಾನಗಳ ಆಗರವೇ ತುಂಬಿಕೊಂಡಿರುವಂಥದ್ದು. ಹಾಗೆ ಈ ಹರಿದ್ವಾರ ಉತ್ತರಾಖಂಡಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮೊದಲಿಗೆ ಸಿಗುವಂತಹ ಒಂದು ದೇವರ ನಾಡು ಅಂತಲೇ ಕೂಡ ಹೆಸರುವಾಸಿಯಾಗಿದೆ. ಚಾರ್ಧಾಮ್ಗೆ ಹೋಗುವವರು ಯಾತ್ರೆಯ ಈ ಹೆಬ್ಬಾಗಿಲು ಅಂತಲೇ ಹೆಸರುವಾಸಿಯಾಗಿರುವಂತಹ ಹರಿದ್ವಾರವನ್ನು ವಿಸಿಟ್ ಮಾಡಿಯೇ ಚಾರ್ಧಾಮ್ಗೆ ಹೊರಡ್ತಾರೆ. ನೀವೀಗ ನೋಡುತ್ತಿದ್ದೀರಾ, ಗಂಗಾರತಿ ಮಾಡ್ತಿದ್ದಾರೆ. ನಾವು ಹೊರಡುವ ಸಂದರ್ಭದಲ್ಲಿ ಆಲ್ರೆಡಿ ಸಂಜೆ 7 ಗಂಟೆ ಆಗಿತ್ತು. ಆಲ್ರೆಡಿ ಲಕ್ಷಾಂತರ ಮಂದಿ ಗಂಗಾರತಿಯನ್ನು ವೀಕ್ಷಿಸಲು ಕಾಯ್ತಿದ್ರು. ಹಾಗೆ ನಾನು ಕೂಡ ಈ ಗಂಗಾರತಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಜವಾಗ್ಲೂ ತಣ್ಣನೆ ಹರಿಯುವ ಗಂಗೆಗೆ ಒಂದು ಆರತಿ ಬೆಳಗುವಂತಹ ಸಂದರ್ಭವನ್ನು ನೋಡೋದೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ತುಂಬಾ ಮನಸ್ಸಿಗೆ ಚೆನ್ನಾಗಿತ್ತು, ಖುಷಿ ಕೊಡ್ತು. ದೇವರ ಒಂದು ಸ್ವರೂಪವೇ ಆಗಿರುವಂತಹ ಪ್ರಕೃತಿಯನ್ನು ಪೂಜಿಸೋದಿದೆಯಲ್ಲ, ನಿಜಕ್ಕೂ ನಮ್ಮ ಧರ್ಮ ಅಷ್ಟೇ ಸುಂದರವಾದಂತಹ, ಅಷ್ಟೇ ಆತ್ಮೀಯವಾದ ಧರ್ಮದಲ್ಲಿ ಒಂದಾದಂತಹ ನಮ್ಮ ಹಿಂದೂ ಧರ್ಮವನ್ನು ನಮಗೆ ಕೊಟ್ಟಿರುವಂತಹ ದೇವರಿಗೆ ನಿಜವಾಗ್ಲೂ ಭಕ್ತಿಯಿಂದ ನಮಿಸುತ್ತಾ ನಾನು ಕೂಡ ಅಲ್ಲಿ ನೋಡ್ತಿದ್ದೇನೆ. ತುಂಬಾ ಜನ ಕಿಕ್ಕಿರಿದು ನಿಂತಿದ್ರು. ಅಷ್ಟು ಜನ ಸೋಮದಲ್ಲೂ ಕೂಡ ಆ ಗಂಗಾರತಿಯನ್ನು ಕಣ್ತುಂಬಿದಂತಹ ನಿಜಕ್ಕೂ ಮನಸ್ಸಿಗೆ ಹಬ್ಬದಂತಿತ್ತು ಅಂತ ಹೇಳ್ಬೋದು. ಪುರಾಣದ ಪ್ರಕಾರ ಸಮುದ್ರ ಮಂಥನದ ವೇಳೆ ಉದ್ಭವಿಸಿದ ಅಮೃತವನ್ನು ಗರುಡನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಉದುರಿದ 4 ಹನಿಗಳು ಈ 4 ಸ್ಥಳಗಳಿಗೆ ಬಿತ್ತೆಂದು ಹೇಳಲಾಗುತ್ತದೆ. ನಾಸಿಕ್, ಉಜ್ಜಯಿನಿ, ಪ್ರಯಾಗ್ರಾಜ್ ಹಾಗೆ ಹರಿದ್ವಾರ ಕೂಡ ಒಂದಾಗಿರುವಂಥದ್ದು. ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುವಂತಹದ್ದು ಸುಂದರ ಅಂತಲೇ ಹೇಳ್ಬೋದು. ಇಲ್ಲಿನ ಗಂಗಾ ಸ್ನಾನ ತುಂಬ ವಿಶೇಷಗಳಲ್ಲಿ ವಿಶೇಷ. ಹಾಗೆ ಅದನ್ನು ಮುಗಿಸಿ ನಾನು ಅಲ್ಲೇ ಹಾಲ್ಟ್ ಆದೆ. ಅದಾದಮೇಲೆ ನೀವು ಚಾರ್ಧಾಮ್ ಯಾರು ಆನ್ಲೈನಲ್ಲಿ ಮಾಡಿಲ್ಲ ಅವರು ಬೆಳಗ್ಗೆ ಅದೇ ಒಂದು ಸ್ಥಳದಲ್ಲಿ ಅಂದರೆ ಹರಿದ್ವಾರದಲ್ಲಿ ಚಾರ್ಧಾಮ್ ಟಿಕೆಟ್ನ ತಗೊಳ್ಬೋದು. ಅದಾದ ನಂತರ ನಾನು ಬಂದಿದ್ದಂಥದ್ದು ಹರಿದ್ವಾರದಲ್ಲಿ ಇರುವಂತಹ 2 ದೇವಸ್ಥಾನಗಳು. ರೋಪ್ವೇ ಮುಖಾಂತರ ಹೋಗಬೇಕಾಗಿರುವಂತಹ ಮಾನಸ ದೇವಿ ದೇವಸ್ಥಾನ ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೊರಡಲಿದ್ದೇನೆ. ನೀವೀಗ ನೋಡ್ತಿದ್ದೀರಾ. ಹಾಗೆ ನಿಜವಾಗ್ಲೂ ರೋಪ್ವೇಲಿ ಹೋಗುವಂಥದ್ದೇ ಒಂದು ನಿಜಕ್ಕೂ ತುಂಬಾನೇ ಸುಮಧುರ. ಇಡೀ ಹರಿದ್ವಾರ ನಗರ ಗಂಗಾ ಒಂದು ಮಾತೆಯನ್ನು ಕಣ್ತುಂಬಿಕೊಳ್ಬೋದು, ಅಷ್ಟು ಚೆನ್ನಾಗಿತ್ತು. ಆ ಒಂದು ರೋಪ್ವೇಲಿ ಹೋಗುವಂತಹ ಅನುಭವಗಳು ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಖಂಡಿತ ಹರಿದ್ವಾರಕ್ಕೆ ಒಮ್ಮೆ ಹೋದರೆ ಈ ರೋಪ್ವೇ ಅಲ್ಲಿ ಹೋಗಿ ದೇವಸ್ಥಾನಗಳನ್ನು ನೋಡಿ ಬನ್ನಿ ಅಂತ ಹೇಳ್ತೀನಿ. ಹಾಗೆ ನೀವಿಲ್ಲಿ ನೋಡ್ತಿದ್ದೀರಾ, ತಾಯಿಯ ದರ್ಶನದ ಸೌಭಾಗ್ಯ ನಮಗೆ ದಕ್ಕಿದ್ದಂತೂ ನಿಜಕ್ಕೂ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹರಿದ್ವಾರ ಅಂದರೆ ಹರಿಕಿಪುರಿ ಎಂಬ ಸ್ನಾನಘಟ್ಟವಿದೆ. ಇಲ್ಲಿ ಅಮೃತ ಬಿದ್ದ ಜಾಗವಿದ್ದು ಇದನ್ನು ಬ್ರಹ್ಮಕುಂಡ ಅಂತ ಕೂಡ ಕರೆಯಲಾಗುತ್ತದೆ. ಚಾರ್ಧಾಮ್ ಅಂದರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ ಈ ಧಾಮಗಳಿಗೆ ಹೋಗುವರು ಮೊದಲು ಎಲ್ಲ ಭಕ್ತಾದಿಗಳು ಹರಿದ್ವಾರದ ಮುಖಾಂತರ ಬಂದು ಗಂಗಾ ಸ್ನಾನ ಮುಗಿಸಿ ದೇವರನ್ನ ಪ್ರಾರ್ಥಿಸಿ ನಂತರ ಹೊರಡುವುದು ನಿಜಕ್ಕೂ ಅತ್ಯದ್ಭುತವಾದಂತಹ ಕ್ಷಣಗಳು. ಹಾಗೆ ನೀವಿಲ್ಲಿ ನೋಡ್ತಿದ್ದೀರಾ, ಮಾನಸ ದೇವಿ ಮಂದಿರಕ್ಕೆ ಹೊರಡ್ತಿದ್ದೀನಿ. ನಿಜವಾಗ್ಲೂ ರೋಪ್ವೇ ಮುಖಾಂತರ ಹೋಗುವುದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಮನಸ್ಸಿನ ಖುಷಿ ಕೂಡ ಹೌದು. ರೋಪ್ವೇಯಲ್ಲಿ ಹೋಗಬೇಕಾದ್ರೆ ತುಂಬಾ ಸೆಕ್ಯೂರಿಟಿ ತುಂಬ ಮುಖ್ಯ. ಅದು ನಿಮಗೂ ಕೂಡ ಗೊತ್ತಿರುತ್ತೆ. ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾದ್ರೆ ತುಂಬ ಹುಷಾರಾಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾ, ಪ್ರತಿದಿನ ಸಂಜೆ ಗಂಗಾರತಿ ಕೂಡ ನೋಡ್ತಾ ನಡೆಯುತ್ತೆ. ತುಂಬಾ ಜನ ಸೇರಿರ್ತಾರೆ. ಹಾಗೆ ಮಾನಸ ದೇವಿ ಮಂದಿರನ ಕೂಡ ತೋರಿಸ್ತಾ ಇದ್ದೇನೆ. ತುಂಬ
ತುಂಬ ಅಂದರೆ ವಿಶೇಷತೆ ಇಲ್ಲಿ ಅಂತ ಏನು ಹೇಳ್ಬೇಕಂದ್ರೆ, ನಿಜಕ್ಕೂ ರೋಪೇ ಮುಖಾಂತರ ಬಂದು ದೇವಸ್ಥಾನವನ್ನು ನೋಡೋದಕ್ಕೆ ತುಂಬಾ ಜನಗಳು ತುಂಬಿದ್ರು ಕೂಡ ಅದೇನೋ ಒಂಥರ ನೆಮ್ಮದಿ ಸಿಗತ್ತೆ. ನೀವೀಗ ನೋಡ್ತಿದ್ದೀರಾ, ಯಾವುದೇ ಕಾರಣಕ್ಕೂ ದೇವರನ್ನ ತೋರಿಸೋ ಹಾಗಿಲ್ಲ, ಹಾಗೆ ನಿಮಗೂ ಕೂಡ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೇನೆ. ತುಂಬಾನೇ ಸುಂದರವಾಗಿ, ತುಂಬಾ ಪ್ರಶಾಂತವಾಗಿ ಪ್ರಕೃತಿಯ ಮಡಿಲಲ್ಲಿರುವಂತಹದ್ದು ನಿಜಕ್ಕೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನೀವಿಲ್ಲಿ ನೋಡ್ತಿದ್ದೀರಾ, ಮಾನಸದೇವಿ ಮಂದಿರ, ಪಶುಪತಿನಾಥ ದೇವಸ್ಥಾನ ಕೂಡ ಇಲ್ಲಿದೆ. ದೇವರಿಗೆ ಒಂದು ಕೈ ಮುಗ್ದು ಅಲ್ಲಿಂದ ನಾ ಹೊರಡ್ತಾ ಇದ್ದೇನೆ. ಇಲ್ಲಿ ನೋಡಬೇಕಾದಂತಹ ತುಂಬ ಸ್ಥಳಗಳಿವೆ. ದಕ್ಷ ಮಹಾದೇವ ಮಂದಿರವಿದೆ, ಹರಿದ್ವಾರದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಮಾಯಾದೇವಿ ಮಂದಿರ ಕೂಡ ಇದೆ. ಈ ಮಂದಿರ 108 ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ್ದು ಅಂತ ಕೂಡ ಹೇಳಲಾಗುತ್ತದೆ. ಮಾನಸಾದೇವಿ ಹಾಗೂ ಚಂಡಿದೇವಿ ದೇವಸ್ಥಾನ ಕೂಡ ಇದೆ. ಈ 2 ದೇವಸ್ಥಾನಕ್ಕೆ ರೋಪ್ ವೇ ಮುಖಾಂತರ ಹೋಗೋದು ಒಂದು ನಿಜಕ್ಕೂ ನಮ್ಮ ಖುಷಿ, ನಮ್ಮ ಸೌಭಾಗ್ಯ ಅಂತ ಹೇಳ್ತೇನೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ ರೋಪ್ ವೇ ಮುಖಾಂತರ ಹೋಗುವಾಗ. ಈಗ ಅಲ್ಲಿನ ಎಲ್ಲ ದೇವಸ್ಥಾನದ ದೇವರುಗಳನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ನೀವು ಕೂಡ ಒಮ್ಮೆ ನೋಡಿ ಖುಷಿ ಪಡಿ. ಸಾಧ್ಯವಾದರೆ ಹರಿದ್ವಾರಕ್ಕೆ ಹೋದಾಗ ಈ 2 ದೇವಸ್ಥಾನಗಳಿಗೆ ಖಂಡಿತ ಮಿಸ್ ಮಾಡದೆ ಭೇಟಿ ಕೊಡಲೇಬೇಕಾದಂತಹ 2 ದೇವಸ್ಥಾನಗಳಿವು. ಇಡೀ ಹರಿದ್ವಾರವನ್ನ ನಾವು ರೋಪ್ ವೇ ಮುಖಾಂತರ ನೋಡೋದಿದೆಯಲ್ಲ, ಅದು ಕಣ್ಣಿಗೆ ಹಬ್ಬ ಅಂತ ಕೂಡ ಹೇಳ್ತೀನಿ. ಯಾಕೆಂದರೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳ್ತಾ, ಹಾಗೆ ಹತ್ತಿರದಲ್ಲಿ ಸಪ್ತ ಋಷಿ ಆಶ್ರಮ ಹಾಗೂ ವೈಷ್ಣವ ದೇವಿ ದೇವಸ್ಥಾನ ಕೂಡ ಇದೆ. ಇದು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಖಂಡಿತ ನೀವು ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಎಷ್ಟೊಂದು ದೇವಸ್ಥಾನಗಳು, ಎಷ್ಟೊಂದು ಆಶ್ರಮಗಳು ಪ್ರಕೃತಿಯ ತಾಣದಲ್ಲಿ ಇರುವಂತಹದ್ದು. ಹಾಗೆ ನಾ ಕೂಡ ಗಂಗಾರತಿಯನ್ನು ಮಾಡ್ತಿದ್ದೇನೆ, ನೀವೀಗ ನೋಡ್ತಿದ್ದೀರಾ. ಅದಾದ ನಂತರ ನಾನು ಬಂದಿದ್ದು ಋಷಿಕೇಶದಲ್ಲಿ. ಋಷಿಕೇಶ ಅಂದರೆ ತುಂಬಾನೇ ದೇವಸ್ಥಾನಗಳ ಆಗರ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕ, ಪ್ರಕೃತಿಯ, ಧಾರ್ಮಿಕವಾಗಿ ಶ್ರೀಮಂತವಾಗಿರುವಂತಹ ಪಟ್ಟಣ ಈ ಋಷಿಕೇಶ. ಈ ಪಟ್ಟಣವು ಡೆಹ್ರಾಡೂನ್ ಜಿಲ್ಲೆಗೆ ಸೇರಿರುವಂತಹದ್ದು. ಗಂಗಾ ನದಿಯ ದಡದಲ್ಲಿರುವಂತಹ ಈ ಸ್ಥಳವನ್ನ ಹಿಮಾಲಯದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ. ಇಲ್ಲಿ ತುಂಬ ದೇವಾಲಯಗಳು, ಆಶ್ರಮಗಳು, ಯೋಗ ಸೆಂಟರ್ಗಳಿವೆ. ಹಾಗೆ ಒಮ್ಮೆ ಭೇಟಿ ಕೊಡಿ. ಹಾಗೆ ಇದನ್ನು ಭಾರತದ ಯೋಗ ರಾಜಧಾನಿ ಅಂತ ಕೂಡ ಕರೀತಾರೆ. ಇಲ್ಲಿ ತುಂಬ ಯೋಗ ಸೆಂಟರ್ಗಳನ್ನ ನಾವು ಕಾಣ್ಬೋದು. ಹಾಗೆ ರಾಮ್ ಝೂಲಾ, ಲಕ್ಷ್ಮಣ ಝೂಲಾ ಕೂಡ ಇದೆ. ನೀವೀಗ ನೋಡ್ತಿದ್ದೀರಾ, ಋಷಿಕೇಶ ಸಂಜೆಯ ಹೊತ್ತಿನಲ್ಲಿ ಲೈಟ್ ಎಲ್ಲ ಹಾಕಿರ್ತಾರೆ. ನಿಜಕ್ಕೂ ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ತುಂಬಾನೇ ಚೆನ್ನಾಗಿದೆ. ಅದು ತುಂಬ ಜನರಿರ್ತಾರೆ. ಹಾಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ನಿಜವಾಗ್ಲೂ ರಿವರ್ ರಾಫ್ಟಿಂಗ್ ಹಾಗೆ ಬೋಟಿಂಗ್ ಕೂಡ ಹೋಗಿ ಬನ್ನಿ. ನೀವೀಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಅಲ್ಲಿ ಹೋದ್ರೇನೆ ಆ ಅನುಭವಗಳೇ ನಿಮಗೆ ಗೊತ್ತಾಗತ್ತೆ, ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಕೂಡ ಪ್ರತಿದಿನ ಗಂಗಾರತಿ ನಡೆಯುತ್ತದೆ. ಹಾಗೆ ರಾಮಜೂಲ, ಲಕ್ಷ್ಮಣಜೂಲ ಸೇತುವೆಗಳಿವೆ. ಇದು ಲೋಹದಿಂದ, ಹಗ್ಗದಿಂದ ಸೇತುವೆ ಅಂತ ಕರೀತಾರೆ. ಗೀತಾ ಭವನ, ರಾಮ ದೇವಸ್ಥಾನ, ಹಾಗೆ ತುಂಬಾನೇ ಆಶ್ರಮಗಳಿವೆ, ತುಂಬ ದೇವಸ್ಥಾನಗಳಿವೆ. ಖಂಡಿತ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತೀನಿ. ನಿಜಕ್ಕೂ ನನಗಂತೂ ಋಷಿಕೇಶ ಅಂತೂ ತುಂಬಾ ಇಷ್ಟ ಆಯಿತು. ಇದು ರಾಮೇಶ್ವರ ದೇವಸ್ಥಾನ. ಇದು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿಸಿದ್ದಂಥದ್ದು. ಹಾಗೆ ಇದು ಗೀತಾ ಭವನ. ಇಲ್ಲಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುವಂತಹ ಅಮೃತ ಶಿಲೆಯಲ್ಲಿ ಕಟ್ಟಿದಂತಹ ದೇವರ ವಿಗ್ರಹವನ್ನು ನೀವಿಲ್ಲಿ ಕಾಣಬಹುದಾಗಿದೆ. ಹಾಗೆ ವಿಷ್ಣುವಿನ ವಿಗ್ರಹವು ತುಂಬಾನೇ ಅತ್ಯಂತ ಮುದ್ದಾಗಿ ಇರುವಂತಹ ದೇವರ ವಿಗ್ರಹವನ್ನ ಕಣ್ತುಂಬಿಕೊಳ್ಳುವುದೇ ಕಣ್ಣಿಗೆ ಹಬ್ಬದಂತಿತ್ತು. ಹಾಗೆ ನೀವಿಲ್ಲಿ ಸಂಜೆಯ ಸಮಯಕ್ಕೆ ಬಂದರೆ ಕೂಡ ನಿಜವಾಗ್ಲೂ ಲೈಟ್ ಅರೇಂಜ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ರಾಮ್ ಝೂಲಾ, ಲಕ್ಷ್ಮಣ ಝೂಲಾ ಅಂದರೆ ಈ 2 ಸೇತುವೆಗಳಿಗೆ ಲೈಟ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ನಿಜವಾಗ್ಲೂ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಾನೆ ಹೇಳ್ತೀನಿ. ಇದೇ ಥರದ ವಿಡಿಯೋಗಳು ಮುಂದೆ ಕೂಡ ಬರ್ತಿರುತ್ತೆ. ಇದು ಸ್ಟಾರ್ಟಿಂಗ್ ವಿಡಿಯೋ, ಚಾರ್ಧಾಮ್ನ ವಿಡಿಯೋ ಆಗಿದೆ. ಖಂಡಿತ ವೀಕ್ಷಿಸಿ ನಂತರದ ವಿಡಿಯೋಗಳನ್ನು. ಥ್ಯಾಂಕ್ ಯು.